ಈ ರಾಜ್ಯ ಸರ್ಕಾರ ಇದೆಲ್ಲ ಏಕಾಏಕಿಯಾಗಿ ಏನು ಹೈಜಾಕ್ ಅಂತಾರಲ್ಲ, ಹೈಜಾಕ್ ಅದಕ್ಕೆ ಏನು ಇವರೇನು ಆ ಟೀಮ್ಗೆ ಸ್ಪಾನ್ಸರ್ ಮಾಡಿದ್ರ, ಟೀಮ್ಗೇನು ಬೆಳೆಸಿದ್ರ, ದುಡ್ಡು ಕೊಟ್ರ, ಸೆಲೆಕ್ಟ್ ಮಾಡಿದ್ರ, ಪ್ರಾಕ್ಟೀಸ್ ಮಾಡಿಸಿದ್ರ, ಆಟ ಆಡಿಸಿದ್ರ, ಗೆದ್ರ, ಇವ್ರದ್ದು ಏನು ಪಾತ್ರ ಅಲ್ಲಿ? ಸುಮ್ಮನೆ ನಾವು ಯುವಕರ ಜೊತೆ ಗುರುತಿಸ್ಕೋಬೇಕು ಅಂದ್ಬಿಟ್ಟು ದಿಢೀರಂತ ಎಲ್ಲ ಕಾನೂನುಗಳನ್ನು ಗಾಳಿಗೆ ತೂರಿ ವಿಧಾನಸೌಧ ಮೆಟ್ಟಿಲ ಮೇಲೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಅದಕ್ಕೆ DPRದು ಪರ್ಮಿಷನ್ ಬೇಕು, ಅದು ಕೂಡ ತಗೊಂಡಿಲ್ಲ. ಈಗ ಹೇಳ್ತಾರೆ ಕಾರ್ಯಕ್ರಮ ಮುಗಿಯೋಕ್ಕಿಂತ ಮುಂಚೆನೇ ಸನ್ಮಾನ ಮಾಡ್ತಾರೆ. ಅಂದರೆ ಅದರಿಂದ ಇನ್ನೂ ಒಂದಿಷ್ಟು ನಮಗೆ ಅನುಮಾನಗಳು ಬರುತ್ತೆ. ಇದೇನು ಬೆಟ್ಟಿಂಗಿಂದ ಗೆದ್ದು ಬಂದಿದ್ದಾರೋ ಏನೋ ಅಂತ, ಅದು ಒಂದು ನಮಗೆ ಅನುಮಾನ ಬರುತ್ತೆ. ಸೊ ಇದು ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟು, ನಾವು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಅಲ್ಲ. ಅದು ವಿಧಾನಸೌಧ ಮುಂಭಾಗದಲ್ಲಿ, ಹೈಕೋರ್ಟ್ ಮುಂಭಾಗದಲ್ಲಿ, ಇಡೀ ಬೆಂಗಳೂರಲ್ಲಿ ಅದು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಿನ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಝೋನ್ ಅಂತ. ಅಲ್ಲಿ ಯಾವ ಡ್ರೋನು ಇತ್ಯಾದಿಗಳು ಓಡಾಡಬಾರ್ದು, ಪರ್ಮಿಷನ್ ಯಾವ ಕಾರ್ಯಕ್ರಮಕ್ಕೂ ಸಿಗಲ್ಲ. ಹೈಕೋರ್ಟ್ ಕೂಡ ಆದೇಶ ಮಾಡಿದೆ ಅಲ್ಲಿ ಯಾವ ಕಾರ್ಯಕ್ರಮನೂ ಮಾಡಬಾರ್ದು ಅಂತ. ಅದರಲ್ಲಿ ಮರದ ಮೇಲೆ ಹತ್ತಿರೋದು, ಮೆಟ್ರೋ ಸ್ಟೇಷನ್ ಮೇಲೆ ಹತ್ತಿರೋದು, ಹೈಕೋರ್ಟ್ ಬಿಲ್ಡಿಂಗ್ ಮೇಲೆ ಹತ್ತಿರೋದು, ಅಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇವರು ಕರೆಸ್ಕೊಂಡಿದ್ದಾರೆ. ಮತ್ತು ಈ 7 ಏಜೆನ್ಸಿ ಇದೆ ಬ್ಯಾಂಗ್ಳೂರು, ನಮ್ಮದು ಕರ್ನಾಟಕ ಸರ್ಕಾರ, ಬ್ಯಾಂಗ್ಳೂರು ಸಿಟಿ ಪೊಲೀಸ್, ಮತ್ತು IPL, BCCI, ಮತ್ತು ಇವರು RCB ಮತ್ತು KC. ಇವರಲ್ಲಿ ಯಾವ ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇಲ್ಲದೆ, ಮಾತಾಡಲಾರ್ದೆ ಬೆಳಗ್ಗೆ RCBಯಿಂದ ಇನ್ವಿಟೇಷನ್ ಕೊಟ್ಬಿಟ್ಟಿದ್ದಾರೆ, ಯಾರು ಬೇಕಾದರೂ ಬನ್ನಿ, ಉಚಿತವಾಗಿ ಬನ್ನಿ, ಕಾರ್ಯಕ್ರಮ ವೀಕ್ಷಣೆ ಮಾಡೋಕ್ಕೆ ಬನ್ನಿ ಅಂತ. ಯಾವ ಇಂಟೆಲಿಜೆನ್ಸ್ ಫೇಲ್ಯೂರಿ? ನೀವೇ ಆಹ್ವಾನ ಮಾಡಿದಂತರ ಒಂದು ಸರ್ತಿ ಇಂಟೆಲಿಜೆನ್ಸ್ ಫೈಲ್ ಆದ ತಕ್ಷಣ ಲಾ ಆ್ಯಂಡ್ ಆರ್ಡರ್ ಆದರೂ ಮಾಡಬೇಕಲ್ಲ ಕೆಲಸ. ಲಾ ಆ್ಯಂಡ್ ಆರ್ಡ್ರು ಕೆಲಸ ಮಾಡೋಕ್ಕೆ ಅವಕಾಶ ಆದರೂ ಕೊಡಬೇಕಲ್ಲ. ಮತ್ತು ಸರ್ಕಾರದ ಸಚಿವರಾಗಿ, ಉಪಮುಖ್ಯಮಂತ್ರಿ ಆಗಿ, ಸರ್ಕಾರಿ ಪೈಲಟು ಎಸ್ಕಾರ್ಟ್ ಇಟ್ಕೊಂಡು ನೀವು RCB ಬಾವುಟ ಇಟ್ಕೊಂಡು ಓಡಾಡ್ತಾರೆ ಸರ್. ಇದು ತುಂಬ ಚೀಪ್ ರೇಟ್. ಇದು ಹಂಗೆ ಮಾಡಬಾರ್ದು ನಾವು. RCB ಇದಲ್ಲ, ಇದು ಕರ್ನಾಟಕ ತಂಡನೂ ಅಲ್ಲ, ಭಾರತ ತಂಡನೂ ಅಲ್ಲ. ಇದು ಯಾವುದು ಖಾಸಗಿ ಕ್ಲಬ್ಗೆ ಹರಾಜಲ್ಲಿ ಬಂದಿರೋ ಆಯ್ಕೆ ಆಗಿರೋ ಪಟುಗಳು, ಕ್ರಿಕೆಟ್ ಪಟುಗಳು. RCB ಇದಲ್ಲ, ಇದು ಕರ್ನಾಟಕ ತಂಡನೂ ಅಲ್ಲ, ಭಾರತ ತಂಡನೂ ಅಲ್ಲ. ಇದು ಯಾವುದು ಖಾಸಗಿ ಕ್ಲಬ್ಗೆ ಹರಾಜಲ್ಲಿ ಬಂದಿರೋ ಆಯ್ಕೆ ಆಗಿರೋ ಪಟುಗಳು, ಕ್ರಿಕೆಟ್ ಪಟುಗಳು. ಅದಕ್ಕೆ ಯಾಕೆ ಸರ್ಕಾರ ಇಷ್ಟೊಂದು ಆವೇಶ ತೋರಿಸಿ ಅವ್ರಿಗೆ ಮಾಡಿದೆ? ಈ 11 ಜನದ ಸಾವುಗೆ ನೇರ ಹೊಣೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು. ಈ 3 ಜನ ಬಿಟ್ಟರೆ ಇನ್ಯಾರೂ ಇಲ್ಲ. ಸುಮ್ಮನೆ ಪಾಲ್ತು FIR ಮಾಡ್ಕೊಂಡು RCBಗೆ ಅರೆಸ್ಟ್ ಮಾಡ್ತೀನಿ. ಬೆಂಗಳೂರು ಸಿಟಿ ಪೊಲೀಸ್ ಇಲಾಖೆಗೆ ಶಿಕ್ಷೆ ಕೊಡೋದು ಎಲ್ಲಕ್ಕಿಂತ ಸುಲಭ. ನಿಮ್ಮ ಕೈಯಲ್ಲಿ 11 ಜನದ ರಕ್ತ ಇದೆ. ತರಾತುರಿಲಿ ನೀವು ದೊಡ್ಡಾಗಿ ನಿಮ್ಮ ಮೊಮ್ಮಕ್ಕಳು, ನಿಮ್ಮ ಮಗನಿಗೆ ಎಲ್ಲರಿಗೂ ಸ್ಟೇಜ್ ಮೇಲೆ ಕರೆಸಿದಿರಲ್ಲ. ಯಾವ ಪ್ರೋಟೋಕಾಲ್ ಇದೆ ಇದಕ್ಕೆ? ರಾಜ್ಯಪಾಲರು ಕೂತಿರುವಾಗ ಹೆಂಗೆ ನೀವು ನಿಮ್ಮ ಮಗನಿಗೆ ಅದನ್ನು ಜಮೀರ್ ಅಹಮದ್ ಅವ್ನ ಮಗನ ಕರ್ಕೊಂಬರ್ತಾನಂತೆ ಅಲ್ಲಿಗೆ CM ಬಿಡ್ರಿ, ನಮ್ಮ ಮೊಮ್ಮಗ ಅವನು ಅಂತ. ಇದೆಲ್ಲ ನಿಮ್ಮ ಪ್ರೈವೇಟ್ ಫಂಕ್ಷನ್. ಬೇಕಾದ್ರೆ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ನೀವು. ಅಥವಾ ಸರ್ಕಾರಿ ಎಸ್ಕಾರ್ಟು ಪೈಲಟ್ ಇರೋ ವೆಹಿಕಲ್ಗೆ ಒಬ್ಬರು ಉಪಮುಖ್ಯಮಂತ್ರಿ RCB ಫ್ಲ್ಯಾಗ್ ಇಟ್ಕೊಂಡು ಬಾವುಟ, ಇದೆಲ್ಲ ಚೀಪ್ ರೇಟ್ ಗಿಮಿಕ್. ಇದು ಒಂಥರ ಘನತೆ, ಗೌರವ, ರೆಸ್ಪೆಕ್ಟ್. ಇದು ನೀವು ಮಾಡ್ಬೋದು ಸಾಮಾನ್ಯ ಪ್ರಜೆಗಳು. ಒಬ್ಬರು ಸರ್ಕಾರ ನಡೆಸೋರು ಇದೆಲ್ಲ ಮಾಡೋವಂಥದ್ದು, ಶೋಭೆ ತರೋವಂಥದ್ದು. ಏನು ಸೂಚನೆ ಕೊಡಬೇಕೋ ಅವ್ರಿಗೇನು, ಅವರು ಒಂದು ಗಾದೆ ಇದೆ, ಸೂಜ್ ಬೂಜ್ ಅಂತಾರೆ. ಅವ್ರದ್ದು ಒಂದು ತಲೆ ಭ್ರಷ್ಟ ಹೋಗ್ಬಿಟ್ಟಿತ್ತೋ ಏನೋ ಇದೆಲ್ಲ ಡಿಸಿಷನ್ ತೊಗೊಳ್ಳೋವಾಗ. ಮತ್ತು ಇಷ್ಟು ಬೇಗ ಯಾರೂ ಸಹ ವಿಧಾನಸೌಧ ಮೆಟ್ಲ ಮೇಲೆ ಪರ್ಮಿಷನ್ ಕೊಡೋದೇ ಇಲ್ಲ. ನಾನೇ ಸರ್ಕಾರಿ ಕಾರ್ಯಕ್ರಮ ಮಾಡಬೇಕು, ಒಂದು ವಾರ ಟೈಮ್ ಬೇಕು ನಮಗೆ.